ಅಧ್ಯಕ್ಷತೆಯನ್ನು ಸಹೋದರಂತ ಭಜನಮ್ಮವರೇ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಸಹೋದರಂತ ತಿಪ್ಪಣ್ಣ ಸಾತಣ್ಣವರೇ ಹಾಗೂ ಇನ್ನೋರ್ವ ಅತಿಥಿಗಳಂತ ಅನ್ನಪೂರ್ಣ ಮೇಡಮ್ ಅವರೇ ಹಾಗೂ ಕಲಾವಿದರ ಚೇತನ ನಮ್ಮ ಗುರುಗಳಂತ ಕೆ ಕೋಟೇಶ್ ಮಾಸ್ತರ್ ಬೆಳಗ್ರವರೇ, ನಾಗರಾಜ್ ಶಿಂದೆ ಅವರೇ ಹಾಗೂ ನಮ್ಮ ಕರ್ಬಸಪ್ಪ ಅವರೇ ಹಾಗೂ ಶಿವೋಜಿ ಅವರೇ ಹಾಗೂ ನಮ್ಮ ಎಲ್ಲ ಈ ಒಂದು ಆಟದ ಮಂಡಳಿಯ ಸರ್ವ ಸದಸ್ಯರೇ ಹಾಗೂ ಎಲ್ಲ ಗುರು ಹಿರಿಯರೇ ಹಾಗೂ ಪ್ರೇಕ್ಷಕ ಪ್ರಭುಗಳು, ಇವತ್ತ ಏನಾದ್ರೂ ಆಟ ನಾಟಕ ಏನಾದ್ರೂ ಓದಾವಂದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ. ಆದ್ರೂ ಹಳ್ಳಿಗಳಲ್ಲಿ ಯಾವ ರೀತಿ ಕ್ಷೀಣಿಸ್ತಾ ಹೋಗ್ತಾ ಇದಾವಂದ್ರೆ ಈ ತಲೆಮಾರಿಗೆ ಇದು ಬಂದಾಗ್ತದೆ ಅನ್ನೋ ಒಂದು ಆತಂಕದೊಳಗ ಆಟಗಳು ನಡೀತಾ ಇದೆ. ಯಾಕಂದ್ರೆ ಇವತ್ತ ಫೋನ್ ಎಂಬ ಪೀಡೆ ಬಂದ ಎಲ್ಲರ ಕಾಡಾಗ್ತದೆ. ಏನ್ ನೋಡ್ತಾ ಇದೀವೋ ಗೊತ್ತಾಗ್ತಾ ಇಲ್ಲ. ಯಾರ್ದು ಲಕ್ಷ್ಯನೇ ಇರಂಗಿಲ್ಲ, ಹಿರಿಯರ ಲಕ್ಷ್ಯ ಇರಂಗಿಲ್ಲ, ಕಿರಿಯರ ಲಕ್ಷ್ಯ ಇರಂಗಿಲ್ಲ. ಆ ಮೊಬೈಲ್ ನಲ್ಲಿ ನಾವು ಮಗ್ನರಾಗ್ತಾ ಇದ್ದೀವಿ. ಇವತ್ತು ಬಹಳ ಜನ ಮುಂದಿನ ದಿನಮಾನಗಳಲ್ಲಿ ಜಾತ್ರೆ ಆಟ ನಾಟಕಗಳು ನಡೀತಾವ ಇಲ್ಲ ಒಂದು ಊಹೆ ಮಾಡ್ಕೊಳ್ಳೋದು ಸದ್ಯಕ್ಕೆ ತಪ್ಪಾಗ್ತಾ ಇದೆ. ಯಾಕಂದ್ರೆ ಇನ್ನೊಂದು 10-15-20 ವರ್ಷದೊಳಗ ಒಂದ್ ತಲೆಮಾರು ಹಗರಕ್ಕೆ ಹೋಗ್ತಾ ಇರ್ತದೆ. ಆ ಹೊಸ ತಲೆಮಾರಿಗೆ ಏನ್ ಗೊತ್ತಿದೆ ಅಂತಂದ್ರ ಟಿವಿ ಹಾಗೂ ಮೊಬೈಲ್ ಮಾಧ್ಯಮ. ಇವತ್ತ ಜಾತ್ರೆ ನಾಟಕಗಳನ್ನ ಮಾಡ್ಲಿಕ್ಕೆ ಪ್ರಬುದ್ಧವಾದಂತ ಕ್ರಿಯೆ ಬೇಕಾಗ್ತದೆ. ನಾವು ಸಮಾಜದೊಳಗ ಬೆರ್ಕೊಂಡ್ರೆ, ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡ್ರೆ ಹಾಗೂ ಕಲಾವಿದರೊಳಗ ಇದ್ದು ನಾವು ಕಲೆಯನ್ನ ಪ್ರದರ್ಶನ ಮಾಡ್ತಾರ ಇವತ್ತು ಜಾತ್ರೆ ಮತ್ತು ಆಟಕವನ್ನ ಆಡ್ಲಿಕ್ಕೆ ಬರ್ತದೆ. ಇವತ್ತ ನಾವು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಿವಿ, ಮನ್ಯಾಗ ಟಿವಿ ನೋಡ್ಕೊಂಡ ಅವ್ರು ಕೂಡ ಕುಂದ್ಬಿಟ್ಟಿವಿ. ಆ ಕಾರಣದಿಂದ ನಾಟಕ ಹಾಗೂ ಆಟಗಳು ನಡೀತಾ ಇಲ್ಲ. ಇವತ್ತ ನಾವು ಹಿರೇಬೆಂಡಿಗಿರಿ, ಬಳಗಲಿ, ಮರಕಟ್ಟಿ ಇವೆಲ್ಲ ಕಬ್ನೂರ್ ಗ್ರಾಮದೊಳಗ ವರ್ಷಕ್ಕೆ ಜಾತ್ರೆಗೆ ಆದ ಒಂದು ನಾಟಕ ನಡೆಯತ್ತಾವು. ಅದಕ್ಕೆ ಸಂತೋಷ ಪಡ್ಬೇಕಾಗಿದೆ. ಮುಂದೆ 15-20 ವರ್ಷಗಳ ನಂತರ ನಾವು ಊಹೆ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಪ್ರತಿ ಗ್ರಾಮದೊಳಗ ನಮ್ಮ ಈಗ ಒಂದು 15-20 ವರ್ಷದಿಂದ ಅಂದ್ರೆ ನಾವು ಪ್ರೌಢಾವಸ್ಥೆಯೊಳಗಿದ್ದಾಗ ಆ ಓಣ್ಯಾಗ ಆಡಿದ್ರೆ ಅಂದ್ರೆ ಈ ಓಣ್ಯಾಗ ಆಡ್ತಿದ್ರಿ, ಈ ಓಣ್ಯಾಗ ಆಡಿದ್ರೆ ಆ ಓಣ್ಯಾಗ ಆಡ್ತಿದ್ರಿ. ಅಂದ್ರ ಆ ಕಲಾವಿನ ಪ್ರದರ್ಶಿಸಬೇಕಂತ ಒಂದು ಒಗ್ಗಟ್ಟಿತ್ತು, ಮನೋಭಾವ ಇತ್ತು, ಅಂತ ಕಲಾವಿದರು ಹುಡ್ತಾ ಇದ್ವಿ. ಆದ್ರೆ ಇವತ್ತ ಕಲಾವಿದರು ನಶಿಸಿ ಹೋಗ್ತಾ ಇದ್ದಾರೆ. ಇವತ್ತ ಸುತ್ತಮುತ್ತ ಹಳ್ಳಿ ಒಳಗ ದೊಡ್ಡ ದೊಡ್ಡ ಕಲಾವಿದರ ಇಲ್ಲೇ ಬಳಗಲಿ ಒಳಗ ಎಂತೆಂತ ಕಲಾವಿದರ ನಮ್ ಕೋಟೇಶ್ ಮಾಸ್ತರ್ ಇರ್ಬೋದು, ನಮ್ಮ ಮಾನಪ್ಪಣ್ಣ ಇರ್ಬೋದು, ಇಲ್ಲೇ ಮುಗುಳಿ ಗ್ರಾಮದೊಳಗ ಎಲ್ಲಾ ಜಾನಪದ ಕಲಾ ತಂಡ ಅದಾವು. ಹಿರೇಬೆಂಡಿಗೆ ಗ್ರಾಮದೊಳಗ ದೊಡ್ಡ ದೊಡ್ಡ ಕಲಾವಿದರ ಅದರ. ಅದು ಅವರಿಗೆ ಸಮಾಪ್ತಿ ಆಗುವಂತ ಒಂದು ಸಂದರ್ಭ ಆತಂಕ ಇವತ್ತು ಆತಂಕ ಒದಗಿದೆ. ಯಾಕಂದ್ರ ಇವತ್ತು ನಾವು ಆಯಾ ಒಂದು ಜಾತಿ ಪ್ರತಿಷ್ಠೆಗಳಿಗೆ ಅನುಗುಣವಾಗಿ ಕೆಲಸಗಳನ್ನ ಮಾಡಿದ್ದೆ ಆದ್ರೆ ಮುಂದಿನ ತಲೆಮಾರಿಗಳಿಗೆ ನಾವೇನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ದಯಮಾಡಿ ಇವತ್ತು ತಾಯಂದಿರು ತಮ್ಮ ಮಕ್ಕಳ ಒಂದು ಯಾವ ಭವಿಷ್ಯವನ್ನ ನಿರ್ಮಿಸಬೇಕಾದ್ರೆ ನಮಗ ಶಿಕ್ಷಣ ಎಷ್ಟು ಮುಖ್ಯ, ಸಾರ್ವಜನಿಕ ಜೀವನವೂ ಅಷ್ಟ ಮುಖ್ಯ. ಇವತ್ತು ಆಟ, ಧಾರ್ಮಿಕ ಕೆಲಸ, ಕ್ರೀಡಾ ಎಲ್ಲದರಲ್ಲೇ ಬೆರೆತುಕೊಳ್ಬೇಕು ಅವರು. ಅಂತ ಒಂದು ಪ್ರಬುದ್ಧತೆಯನ್ನ ನಾವು ಮಕ್ಕಳಿಗೆ ನೀಡಬೇಕಾಗಿದೆ. ಇಲ್ಲದಿದ್ರ ಇಂಥ ಜಾತ್ರೆ ದೊಡ್ಡಾಟಗಳನ್ನ ನೋಡೋದು ಬಹಳ ಕಷ್ಟಕರ ಸಾಧ್ಯ ಮುಂದಿನ ದಿನಗಳಲ್ಲಿ. ಆದ್ರೆ ಇವತ್ತು ಮರಕಟ್ಟಿ ಗ್ರಾಮ ಶಿವರಾತ್ರಿ ಒಳಗೂ ಕೂಡ ದೊಡ್ಡದಂತ ಜಾತ್ರೆಯನ್ನ ಮಾಡಿ ಹಲವಾರು ರಸಮಂಜರಿ ಕಾರ್ಯಕ್ರಮಗಳನ್ನ ಮಾಡಿದ್ದು ಉದಾಹರಣೆಗಳಿವೆ. ಇವು ನಿರಂತರ ನಡೀತಾ ಇರ್ಬೇಕು, ನಿರಂತರ ತಲೆಮಾರು ನಡೀತಾ ಇರ್ಬೇಕು. ಯಾವತ್ತೂ ಬಂದ್ ಆಗ್ಬಾರ್ದು. ಸಣ್ಣ ಪುಟ್ಟ ದೋಷಾರೋಪಣೆಗಳು ಇರುವ, ಆದ್ರೆ ಇವತ್ತ ತಾವುಗಳೆಲ್ಲ ಒಗ್ಗಟ್ಟಿನಿಂದ ಏನ ಜಾತ್ರೆ ಮಾಡ್ತೀರಿ, ಇಂತ ದೊಡ್ಡಾಟಗಳನ್ನ ಮಾಡ್ತೀರಿ. ಇದು ಯಾರೋ 4 ಮಂದಿ ಮಾತಾಡ್ತಾರ, ಆದ್ರೆ ಸಂಬಂಧಗಳು ಬೆಸೆಯುವುದೋ ಇಲ್ಲೇ. ಇಂಥ ನಾಟಕ ದೊಡ್ಡಾಟಗಳಲ್ಲಿ ಮಾತ್ರ ಸಂಬಂಧಗಳು ಬೆಸೆದು ನಾವು ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳಿ, ಯಾವ ಈ ಒಂದು ಸಂಖ್ಯಾಪಾಳ್ಯಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಕುರುಕ್ಷೇತ್ರ ಇರ್ಬೋದು, ರಾಜಾ ಹರಿಶ್ಚಂದ್ರ ಇರ್ಬೋದು, ಸಾಮಾಜಿಕ ನಾಟಕಗಳ ಕಡೆ ತಾವು ಪ್ರೇರಣೆಯನ್ನ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಕಲಾವಿದರ ತವರೂರಾಗಿ ಮನಕಟ್ಟಿ ಬೆಳಿಗ್ಗೆ ಎಂದು ಶುಭ ಸಂದೇಶವನ್ನ ನೀಡಿ ಈ ಒಂದು ವೇದಿಕೆಗೆ ನನ್ನನ್ನ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗುರು ಹಿರಿಯರಿಗೂ
ಆಟದ ಮಂಡಳಿಗೂ ವಂದಿಸಿ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ. ನನ್ನ ತಂದೆ ತಾಯಿಯನ್ನು ನೆನೆಸುತ್ತಾ ನಾನು ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಅಜ್ಜಾರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಎಲ್ಲ ವೇದಿಕೆ ಮೇಲೆ ಇದ್ದವ್ರಿಗೆ ಎಲ್ಲ ನಾನು ನಮಸ್ಕಾರ ಮಾಡಿ ಮತ್ತು ಇಲ್ಲಿ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಮತ್ತು ನಾ ಇವ್ರ ಮೊಮ್ಮಗಳು ಎಲ್ಲ ನಾನಂತೂ ಗೊತ್ತಿದ್ದಾಗೆ ಅನ್ಕೋಣ ಪಾಟೀಲ್ ಅಂತ. ಈಗ ಈ ನಾಟಕಗಳು ಎಲ್ಲ ನಾವು ನಮ್ಮ ನಾಟಕ ಎಲ್ಲ ಮಾಡುದು ಮತ್ತು ಎಲ್ಲೇ ಸಮಾಜ ಸೇವೆಗಳು ಎಲ್ಲರಿಗೂ ನಾನು ಈ ರೀತಿ ನಾನು ಎಲ್ಲಿ ಹೋದ್ರು ಈ ರೀತಿ ನಾವು ನಾಟಕನ ಬಹಳ ಪ್ರೀತಿ. ನಾವು ಮಕ್ಕಳಿಗೆ ಈ ನಮ್ಮ ಮಕ್ಕಳ ಆತ ನಿಮ್ಮ ಮಕ್ಕಳಿಗೆ ಆತ ಎಲ್ಲ ನೀವು ಮೊದ್ಲು ಮೇಲೆ ಮೊಬೈಲ್ನ ಕೈಯಾಗ ಕೊಡೋದು ಬಂದ್ ಮಾಡ್ರಿ ದಯವಿಟ್ಟು. ಎಲ್ಲಾರು ಟಿವಿ ನೋಡೋದು ಆಮೇಲೆ ಮೊಬೈಲ್ ನೋಡೋದು ಇವೆಲ್ಲ ನಿಮ್ಮ ಮಕ್ಕಳಿಗೆ ಹಾಳು ಮಾಡ್ತಾವ. ಅದರ ಬದ್ಲಿ ಪುಸ್ತಕ ಓದಿಸ್ರಿ, ಭಗವದ್ಗೀತೆ ಇವೆಲ್ಲ ಇಂತ ಕೊಟ್ಟು ಮಕ್ಕಳಿಗೆ ಓದಿಸಿ ಶಾಲೆ ಕಲಿಸ್ರಿ. ಆಮೇಲೆ ಎಲ್ಲರೂ ನೀವು ಈಗಿನ ಹೆಂಗ್ ಐತೆ ಅಂದ್ರೆ ದುನಿಯಾ ಬಹಳ ಕೆಟ್ಟ ಕಾಲ್ಮಾನ ಇದು. ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ನೀವು ಎಷ್ಟು ಶಾಲೆ ಕಲಿಸ್ತೀರಿ ಅಷ್ಟು ನಿಮ್ಗೆ ಮಕ್ಕಳ ಭವಿಷ್ಯ ಇರ್ತದ. ಅದಕ್ಕೆ ನೀವೆಲ್ಲರೂ ಮೇನ್ ನೀವು ದೊಡ್ಡವ್ರು ನೀವೆಲ್ಲ ಈಗ ಹಿಂದ್ ನಾವೆಲ್ಲ ಹೊಲಕ್ಕೆ ಹೋಗಿ ಮನೆಗೆ ಹೋಗಿ ಬಂದು ಮನ್ಯಾಗ ಮಾಡಿ ಹೊಲಕ್ಕೆ ಹೋಗಿ ಎಲ್ಲ ಮಾಡ್ತೀವಿ. ಬಟ್ ನಾವ್ ಈಗಿನ ಮಕ್ಕಳು ಹಂಗಿಲ್ಲ. ಈಗ ಹೊಲಕ್ಕೆ ಹೋಗ್ರಿ ಅಂದ್ರೆ ಹೊಲ ಅಲ್ಲೇ ಇರ್ತದ, ಏನು ದುಡಿಯಾಕ ಸೈಟ್ ಬರಲ್ಲ ಈಗಿನ ಮಕ್ಕಳಿಗೆ. ಹಂಗ ಹೊಲಕ್ಕೆ ಕಳಿಸ್ರಿ ಮಕ್ಕಳನ್ನ, ಶಾಲೆಗೆ ಕಲಿಸ್ರಿ ಮತ್ತು ತಂದೆ ತಾಯಿ ಅಂದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂಡು ಇಲ್ಲೇ ಇರ್ತಾರ. ಈಗ ನೀವು ಬೇರೆ ಜಾಸ್ತಿ ಎಲ್ಲರೂ ಏನಾದ್ರು ಮಾಡಕ್ ಹೋಗ್ಬಿಟ್ರೆ ಅವ್ರು ಮತ್ತೆ ನಮ್ಮನ್ನ ನೋಡಂಗಿಲ್ಲ ತಂದೆ ಮಕ್ಕಳು. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ಸಂಸ್ಕೃತಿ ಕಲಿಸ್ರಿ. ಇದನ್ನ ಹೇಳಿ ನಾನು 2 ಮಾತು ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಗ್ಯಾಬಾಳೆ ಎಂಬ ದಪ್ಪಿನಾಟದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪೂಜ್ಯ ಸದಸ್ಥಲ ಬ್ರಹ್ಮಿ ವಿಶ್ವನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಅರ್ಜುನರವರೇ ಹಾಗೂ ವೇದಿಕೆ ಮೇಲೆ ಹಾಕಿರುವಂತ ಯಾಕಂದ್ರೆ ತಾಯಿನ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಆಟವನ್ನು ವೀಕ್ಷಿಸಲು ಬಂದ ಎಲ್ಲ ಕಲಾಭಿಮಾನಿಗಳೇ, ಏನಿವತ್ತ ನಿನ್ನೆ ಒಂದು ಜಾತ್ರೆ, ಇವತ್ತ ಆಟ. ಅಂದ್ರೆ ಈ ಹಿರೇಮನಕಟ್ಟೆ ಗ್ರಾಮದಲ್ಲಿ ಸುಮಾರು ಒಂದು ಅಂದ್ರೆ ಹೋದ ತಿಂಗಳು 28-29 ಒಂದು 27ನೇ ತಾರೀಕಿಗೆ ಒಂದು ಆಟ. ಅಂದ್ರೆ ಇವತ್ತು ಏನರ ಕಲೆಯಲ್ಲಿ ಇರುವುದರಿಂದ ಅದು ನಾವು ಹಿರೇಮನಕಟ್ಟೆ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ವರ್ಷಕ್ಕೆ ಒಂದು ನಾಟಕಕ್ಕೂ 1-2 ಆಟ ಇವು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಸಿಕೊಡ್ತಾರ. ಅದರಂತೆ ಏನ್ರ ಕಲೆ ಉಳಿದೈತೆ ಅಂದ್ರ ಈ ಉತ್ತರ ಕರ್ನಾಟಕದಲ್ಲಿ ಮಾತನಾಡ ಹೇಳಾಗಿದೆ ಬರ್ತದೆ. ಇವತ್ತು ಇವು ಜೀವಂತ ಕಲೆಗಳು. ಇವತ್ತು ಪಿಕ್ಚರ್ ಒಳಗೆ ನೋಡ್ತೀವಿ ನಾವು, ಇಷ್ಟ ಈ ಕಾಲಿಟ್ಟಿರ್ತಾರ, ಅದನ್ನ ಒಂದು ಸುಮಾರು ಒಂದು 50 ಫೂಟ್ 60 ಫೂಟ್ ಎತ್ತರದ ತೋರಿಸ್ತಾರ. ಅಂತವು ಆ ಕಲೆಗಳು ಬೇರೆ, ಇದು ಆಟ ನಾಟಕ ಇವೆಲ್ಲ ನೈಜ ಕಲೆಗಳು. ಇವು ಸಮಾಜಕ್ಕಿದ್ರು ಇರೋ ಸಾಧನ ಇವು. ಯಾಕಂದ್ರ ಇವತ್ತು ನಾಟಕ ಇರ್ಬೋದು, ಆಟ ಇರ್ಬೋದು, ಇವು ಸಮಾಜಕ್ಕಿದ್ದುವಂತ ಸಾಧನ ಅಂತ. ಈ ಆಟಗಳಲ್ಲಿ ಬರುವಂತ ಪಾತ್ರಗಳು ಕೇವಲ ಕಾಲ್ಪನಿಕ, ಆದ್ರೆ ಇದರಲ್ಲಿ ಬರುವಂತ ಒಳ್ಳೆಯ ತಾವು ಮಾತ್ರ ತಲೆಯಲ್ಲಿ ಹಾಕೊಂಡು ಈ ಕೆಟ್ಟದ್ದು ನಿಜ ಬಿಟ್ಟು ಹೋಗ್ಬೇಕಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಇವು ಆಟ 10 ಚಲೋ ಆಗ್ಬೇಕು. ಇವು ಅಂತದ್ದು ಇವಾಗ 11 ಅದನ್ನ ಆಟ ಚಲೋ ಆಗಿಲ್ಲ. ಅದಕ್ಕೆ ತಮ್ಮ ಕುತೂಹಲಕ್ಕೆ ನಾವೇನು ಹೆಚ್ಚಿಗೆ ಟೈಮ್ ತಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ 2 ಮಾತು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನನಗಿಂತ ಕಿರಿಯರಿಲ್ಲ, ವೇದಿಕೆ ಮೇಲೆ ಕೂತ ಇಂಥವ್ರಿಗಿಂತ ಹಿರಿಯರು ಯಾರು ಇಲ್ಲ. ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯಾಕಂದ್ರೆ ಎಲ್ಲರೂ ಒಬ್ಬೊಬ್ಬರು ಹೆಸರು ಹೇಳಬೇಕ ಗೊತ್ತು 10 ದಿನ ಇಲ್ಲೇ ಹೋಗುತ್ತೆ. ಅದಕ್ಕೆ ನನಗಿಂತ ಎಲ್ಲರೂ ದೊಡ್ಡವರು, ನೀವು ದೊಡ್ಡವರು, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಸಂಖ್ಯೆ ನಾಟ ಅಂದ್ರೆ ಇವತ್ತು ಜಗ ಹಿಡಿದಿಲ್ಲ ಅಂತ ಮಾಡಿದ್ದೀವಿ ನಾವು. ಯಾಕೆ ಜನ ಕೊಡುವಲ್ರು? ನಮ್ಮ ನಾಟಕಕ್ಕೆ ಟಿಕೆಟ್ ತೆಗೆದುಕೊಂಡು ಬರ್ತಿದ್ರಿ, ಜನ ಕೊಡ್ತಿದ್ದಿಲ್ಲ. ಇಲ್ಲಿ ಪುರುಷತೆ ಇದ್ರು ಜನ ಕೊಡಿಲ್ಲ, ಯಾಕೆ ಕೊಡುವಲ್ರಿ ನೀವು? ದಯವಿಟ್ಟು ಕಲೆಗೆ ಅಪಮಾನ ಮಾಡಬಾರ್ರಿ. ದಯವಿಟ್ಟು ನಿಮ್ಮೂರಿಗೆ ಅಪಮಾನ, ನಮಗೂ ಅಪಮಾನ, ಕಲಾವಿದರಿಗೂ ಅಪಮಾನ. ದಯವಿಟ್ಟು ಅಲ್ಲೆಲ್ಲ ಕೊಂಡ್ರು ಈಗ ಮುಂದೆ ಗೊತ್ತ ಅಂದ್ರೆ ಹುಡುಕ್ ಬರ್ತದೆ. ಈಗ ಕಲಾವಿದ್ರು ಹುಡುಕ್ ಬರ್ತದೆ. ಮುಂದೆ ಬಂದು ಕುಂಡ್ರಿಪ್ಪ, ನಿಮ್ ಕೈ ಮುಗಿತೀರಿ, ಕಲೆಗೆ ಬೆಲೆ ಕೊಡ್ರಿ.
ಆ ನಂತರ ಈ ಆಟದೊಳಗ ಈ ಸಂಖ್ಯೆ ಬೆಳೆ ನಾಟ ಅಂದ್ಕೊಂಡು ಒಂದ್ ನಮೂನಿ ನೆಗ್ಲೆಕ್ಟ್ ಆಗಿ ಮಾತಾಡ್ತಾರ. ನಿಜವಾಗಿ ಸಂಖ್ಯೆ ಬೆಳೆ ನಾಟ ನೋಡಿ ಎಲ್ಲರೂ ನಾವು ಕಲ್ಕೋಬೇಕು, ಪಾಠ ಕಲ್ಕೋಬೇಕು. ಇದು ರಿಯಲ್ ಆಗಿ ನಡೆದ ಸ್ಟೋರಿ ಇದು. ಅದನ್ನ ನೋಡಿ ಹೆಣ್ಮಕ್ಳು ತಿಳ್ಕೋಬೇಕು, ಗಂಡ್ಮಕ್ಳು ತಿಳ್ಕೋ ಅಂತ ಸ್ಟೋರಿ. ಅದಕ್ಕೆ ಕೆಟ್ಟ ಹೆಸರು ತರಕ್ ಹೋಗ್ಬೇಡ್ರಿ, ಒಳ್ಳೆ ಶಾಂತ ರೀತಿಯಿಂದ ಆಟ ಮಾಡ್ರಿ. ನಾನು ಕುತ್ಕೊಂಡು ನೋಡ್ತೇನೆ ಇವತ್ತ. ದಯವಿಟ್ಟು ಯಾರು ಗದ್ದೆ ಮಾಡ್ಬೇಡ್ರಿ, ನೀವು ಕೈ ಮುಗಿದು ಕೇಳ್ತೀರಿ ಹೇಳಿ. ಮತ್ತೆ ಇದಕ್ಕಿಂತ ಗದ್ದೆ ಮಾಡೋರು ಅಂತಂದ್ರೆ ಮತ್ತೆ ನಾನು ಆ ಕೆಳಗೆ ಇಳ್ಕೊಳ್ತೇನೆ. ದಯವಿಟ್ಟು ಶಾಂತ ರೀತಿಯಿಂದ ಕೇಳಿ, ಆಟದ ಹೆಸರು ಕೇಳಿಸ್ಬೇಡ್ರಿ, ಕಲಾವಿದ ಹೆಸರು ಕೇಳಿಸ್ಬೇಡ್ರಿ. ಇದೊಂದ ಹೇಳ್ತೇನೆ ನಾನು. ದಯವಿಟ್ಟು ಈ ಎಲ್ಲರಿಗೂ ಶುಭ ಕೋರಿ ಈ ಆಟ ಸರಾಗವಾಗಿ ಸಾಗಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರೂ ಮಂಡಳಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಪರಮ ಪೂಜ್ಯ ವಿಶ್ವವಾದ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಾರಗಳಿಗೆ ಶಿವಸಾಷ್ಟಾಂಗ ಪ್ರಣಾಮ ಮತ್ತು ಪುಷ್ಪವನ್ನು ಅರ್ಪಿಸಿ ಈ ಸಭೆಯ ಆಟದ ಅಧ್ಯಕ್ಷರಾದ ಯಲ್ಲಮ್ಮ ಅಜ್ಜನವರಿಗೂ ಹಾಗೂ ತಿಪ್ಪಣ್ಣ ಸಾತಣ್ಣವರು ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂತಿರಿ. ಎಲ್ಲರೂ ಯಾಕಂದ್ರೆ ಪ್ರಥಮ ವೈದ್ಯಗಳನ್ನು ನಾವು ವೇದಿಕೆ ಮೇಲೆ ಕೂತು ನೋಡೋದು. ಯಾಕಂದ್ರೆ ಇದು ಸಮಯ ಅಭಾವ ಮಾಡಲ್ಲ. ಆದಷ್ಟು ಬೇಗನೆ ಎಲ್ಲ ಕಲಾವಿದರು ಮಾತಾಡಿದ್ರು ಏನಂದ್ರೆ ಕಲೆಗೆ ಪ್ರೋತ್ಸಾಹ ಕೊಡಿ. ಮಣಕಟ್ಟಿ ಅಂದ್ರೆ ಕಲೆಯ ತವರೂರು. ಯಾಕಂದ್ರೆ ರೇಡಿಯೋದಲ್ಲಿ ಅನೇಕ ಆಟಗಳನ್ನ ಆಡಿದಂತ ಈ ಊರಿಗೆ ತಾವೆಲ್ಲರೂ ಕೂಡ ಪರಸ್ಪರದಿಂದ ಬಂದವರು ಹೆಚ್ಚಿನ ಒಂದು ಆಶೀರ್ವಾದವನ್ನು ಮಾಡಬೇಕು. ಈ ಆಟವನ್ನ ಶಾಂತ ರೀತಿಯಿಂದ ಕೂತು ತಾವೆಲ್ಲ ನೋಡೋಕೆ ಹೇಳಿ ನಾನು ಹೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂಜೆ ಸಮಯದೊಳಗ ಸುಂದರ ನಾಟಕವಾದಂತ ಸಂಘಬಾಳೆ ಎಂಬ ನಾಟಕವನ್ನ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ದೀಪೋತ್ಸವ ಎಲ್ಲವೂ ನೆರವೇರಿ ಈಗಾಗಲೇ ಅನೇಕ ಗಣ್ಯ ಮಾನ್ಯರು ಎಲ್ಲ ವಿಷಯಗಳನ್ನ ತಿಳಿಸಿದ್ದಾರೆ. ಈಗ ನೀವೆಲ್ಲ ಶಾಂತಿಯಿಂದ ಕೇಳ್ತಾ ಇದ್ರಿ. ಕೇಳುವಂತ ಸಮಯದೊಳಗ ನಮ್ಮ ಮ್ಯಾಪ್ ಅಂತವ್ರು ವಿಡಿಯೋ ಮಾಡ್ಬಿಟ್ಟಂದ್ರೆ ಸಮಯ ಭಾಳ ಆಯ್ತು ಅಂದ್ರು ಅಂದ ತಕ್ಷಣ ಎಲ್ಲರೂ ಅಯ್ಯಕ್ಕೆ ಮುಗಿಸ್ರೆ ಅನ್ನಕತ್ರ. ಹಾಗೆ ಇವತ್ತ ಸಂಘಬಾಳೆ ನಾಟಕ ಅವತ್ತಿಂದ ನಡೆದಂತ ಘಟನೆ ಇವತ್ತು ಸಹ ಅವರು ಬರ್ತಾ ಇದ್ದಾರೆ. ಅಂದ್ರೆ ಕಲೆ ಎಷ್ಟು ಮಹತ್ವವಾಗಿರುವಂತಹದ್ದು ಅನ್ನೋದು ಒಂದು ವಿಚಾರ. ಇನ್ನೊಂದು ವಿಚಾರ ಏನಂದ್ರೆ ಮನುಷ್ಯನಲ್ಲಿ ತಿಳ್ಕೊಳ್ಬೇಕಾದಂಥದ್ದು ವಿಶೇಷ. ನಾವು ಜೀವನದೊಳಗ ಏನಾದ್ರೂ ಅಪ್ಪಿತಪ್ಪಿ ಸ್ವಲ್ಪ ವ್ಯತ್ಯಾಸ ಹೊಂದಿದ್ರೆ ಎಲ್ಲಿಗೆ ಹೋಗಿ ಮುಟ್ತತಿ ಜೀವನ. ಹುಟ್ಟಿ ಬರಕ ಹುಲ್ಲಿನ ಜನ್ಮ ಅಲ್ಲ ಅಂತಾರಲ್ಲ, ಹಾಗೆ ನಮ್ಮ ಜೀವನವನ್ನ ಚೆನ್ನಾಗಿ ನೆನೆಸ್ಕೊಂಡು ಹೋಗುವಂಥದ್ದು. ನಮ್ಮ ಅನ್ನಪೂರ್ಣಮ್ಮ ಪಾಟೀಲ್ ಅವರು ಚೆನ್ನಾಗಿ ಮಾತಾಡಿದರು. ಇವತ್ತಿನ ದಿನ ಮೊಬೈಲ್ ವ್ಯವಸ್ಥೆ ಬಹಳ ಹದಗೆಟ್ಟಿರುವಂತಹದ್ದು. ಅದಕ್ಕೆ ಮಕ್ಕಳಿಂದ ದೂರ ಇಡ್ರಿ ಮೊಬೈಲ್ ಅನ್ನ ಅಂತೇಳಿ ಅನೇಕ ವಿಚಾರವನ್ನು ಹೇಳಿದ್ರು. ಹಾಗೆ ನಮ್ಮ ತಿಪ್ಪಣ್ಣ ಸಾತಣ್ಣವರು ಸಹ ಒಳ್ಳೆ ವಿಚಾರಗಳನ್ನ ಅವರು ಸಹ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಪಟೇಲ್ ಅವರು, ಹಾಗೆ ಕೊಟ್ರೇಶ್ ಮಸ್ತರ್ ಅವರು ಸಹ ಆದಷ್ಟು ನಾಟಕದ ಅಭಿಮಾನ ಇರಲಿ, ಎಲ್ಲರೂ ಪ್ರೇಮದಿಂದ ನೋಡುವಂತ ಭಾಗ್ಯ ನಿಮ್ಮದಾಗಲಿ ಅಂತ ಹೇಳಿ ಅವರು ಸಹ ಪ್ರೀತಿಯಿಂದ ಹೇಳಿದರು. ಹೀಗಾಗಿ ಎಲ್ಲ ವಿಷಯಗಳನ್ನು ಸಹ ತಾವೆಲ್ಲ ಆಲಿಸಿದ್ದೀರಿ. ಇಲ್ಲಿ ಅನೇಕ ಕರುಣೆ ಮತ್ತು ಜೊತೆಗೆ ಕ್ರೋಧ ಜೊತೆಗೆ ಲಾಸ್ಟಿಗೆ ಬರುವಂತದ್ದು ಅನುಕಂಪ. ಈ ನಾಟಕದೊಳಗ ಬಹಳ ದುಃಖಿತ ವಾತಾವರಣ ಮೂಡಿ ಬರ್ತಾ ಇದೆ. ಇಂಥ ನಾಟಕವನ್ನ ತಾವೆಲ್ಲರೂ ಸಹ ಆಲಿಸಿರಿ. ಇವತ್ತ ತಿಂಗಳಾಗಟ್ಲೆ ಕಲಾವಿದರು ಬಹಳ ಶ್ರಮಪಟ್ಟು ಮಾತುಗಳನ್ನು ಕಲಿತು ಅನೇಕ ರೀತಿಯ ಅಭಿನಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅಂತ ಒಂದು ವಿಚಾರವನ್ನ ತಾವೆಲ್ಲರೂ ಸಹ ಆಲಿಸಿ ತಮಗೆಲ್ಲವೂ ಬೀರಲಿಂಗೇಶ್ವರ ವಿಭದ್ರಿ ಮಹಾಗುರುಗಳ ಆಶೀರ್ವಾದ ಇರಲಿ ಅಂತ ಹಾರೈಸಿ ಅವಳ ಮಾತಿಗೆ ರಾಮ ಕೊಡ್ತೀವಿ. ಓಂ ಶಾಂತಿ ಶಾಂತಿ. ಹಿರೇಮನಕಟ್ಟಿ ಗ್ರಾಮದಲ್ಲಿ ಇವತ್ತು ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಸಂಘಬಾಳೆ ನಾಟಕ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಹಿರಿಯ ನಾಯಕರೇ, ಎಲ್ಲ ಕಲಾವಿದರೇ ಹಾಗೂ ಮುಂಭಾಗದಲ್ಲಿ ಕುಂತಿರುವಂತ ಯಾವತ್ತು ಕಲಾಪ್ರೇಮಿಗಳೇ. ಏನಪ್ಪಾ MLA ರಾತ್ರಿ 1 ಗಂಟೆಗೆ ಬಂದಾನ ಅಂತ ಹೇಳಿ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಬೇಗ ಬರೋವ. ಬೆಳಗ್ಗೆ 10 ಗಂಟೆಯಿಂದ ಇವತ್ತು ನಾವು ಎಲ್ಲ ಹಳ್ಳಿಗಳಿಗೆ ಹೋತ್ನಹಳ್ಳಿಯಿಂದ ನಮ್ಮ ಪ್ರವಾಸ ಪ್ರಾರಂಭವಾಗಿ ಹೋತ್ನಹಳ್ಳಿ, ತವರಮಳ್ಳಿ, ಹುಡಚನ್ನಾಪುರ, ಕುಂದೂರು, ಹಲಸೂರು, ಆಮೇಲೆ ನಿಮ್ಮ ಹಿರೇಮಲ್ಲೂರು, ಹಿಂಗ ಎಲ್ಲಾ ಹಳ್ಳಿ ತಿರುಗಿ ಊರ್ ಹೊಂಟಿದ್ವಿ. ಆದ್ರೂ ಇಲ್ಲಿ ಇವರು ಬಂದು ಹೋಗಬೇಕಂದ್ರ ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ತಗೊಳ್ಳಿಕ್ಕೆ ಬಂದಿದ್ದೇವೆ. ಮೊಟ್ಟ ಮೊದಲಿಗೆ ಶ್ರೀಕಾಂತ್ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕನಾಗಿ ಆಯ್ಕೆ ಮಾಡಿದ್ದಕ್ಕೆ ತಮ್ಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚು ಮಾತನಾಡಿ ಯಾಕಂದ್ರೆ ಅವ್ರ
ನಾಟಕ ನನಗೆ ಕುಂತು ನೋಡಂಗ ಅನ್ಸಾಕತ್ತಿತ್ತು. ನನ್ಗವ್ರು ವೇದಿಕೆ ಮೇಲೆ ಬಂದ್ರು, ಅಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ರು ಅವ್ರು. ಸಂಗ್ಯಾ ಬಾಳೆ ನಾಟಕ ಇದು ಇತಿಹಾಸ, ಒಂದೆರಡು ಸ್ನೇಹಿತರ ಕಥೆ ಅದು, ಶ್ರೀಮಂತ ಮತ್ತು ಬಡವ ಸ್ನೇಹಿತನ ಕಥೆ ಇದು. ಒಳ್ಳೆ ಕಥೆ ನಾಟಕ ಐತಿ. ನೀವೆಲ್ಲ ನಾಟಕ ನೋಡ ಗೂಡ್ನೆ ಇದ್ದೀರಿ. ಇನ್ನೊಂದು ದಿನ ಇಲ್ಲಿ ನಿಮ್ಮೂರಿಗೆ 1 ಕೋಟಿ ರೂಪಾಯಿ ಗ್ರಾಂಟ್ ಹಾಕೇನ್ ನಾನು. ಒಂದು ದಿನ ಮಧ್ಯಾಹ್ನ ನಾನು ಬುದ್ಧಿ ಪೂಜೆಗೆ ಬರ್ತೀನಿ. ಎಲ್ಲ ಅಧಿಕಾರಿಗಳಿಗೆ ಕರ್ಕೊಂಡು ಬಂದು ಬಹಳಷ್ಟು ಸಮಸ್ಯೆಗಳದಾವ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಬೆಳಗಿನ 11-12 ಗಂಟೆಗೆ ಬಂದು ತಮ್ಗೆಲ್ಲರಿಗೂ ಭೇಟಿ ಆಗ್ತೀನಿ. ತಮ್ಗೆಲ್ಲರಿಗೂ ಶುಭ ಕೋರಿ ಅತಿ ಹೆಚ್ಚು ಮಾತನಾಡದೆ ತಾವೆಲ್ಲ ಈಗ ನಾಟಕ ನೋಡ ಮೂಡಿಯಾಗಿದ್ದೀರಿ. ಆಮೇಲೆ ಇನ್ನೊಂದು ಮಾತು ಹೇಳದ್ ಬರ್ತೇನೆ ನಾನು. ತಮ್ಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ವಿಘ್ನೇಶ್ವರ, ನಿನ್ನ ಕರೆಸಿದ ಕಾರಣ ಕೇಳಿದ್ರೆ ಈ ಮಣಕಟ್ಟಿ ಗ್ರಾಮದೊಳಗ ಸಣ್ಣ ಸಣ್ಣ ಬಾಲಕರು ಕೂಡಿ ಸಂಗ್ಯಾಬಾಳ ಆಟವನ್ನು ಪ್ರಾರಂಭ ಮಾಡುತ್ತಾರೆ. ಅವರಿಗೆ ಯಾವ ಯೋಜನೆಗಳು ಬಾರದಂತೆ ಕರುಣಿಸಬೇಕು ದೇವ. ವಿಘ್ನೇಶ್ವರ, ಹೊರಗೆ ಬನ್ನಿ. ನಿಮಗೆ ನಮಸ್ಕಾರ.
ಮಿತ್ರ ಮಿತ್ರ ಬೋಳನ ಯಾಕೆ ಮಿತ್ರ ಆ ಕಾರಣದಿಂದ ಹೊರತು ನೀನು ಎಲ್ಲೆಲ್ಲಿ ಬೆಟ್ಟಿಲ್ಲ ಮಿತ್ರ ಎಲ್ಲೆಲ್ಲಿ ಬೇಕಿಲ್ಲ ನಿಮ್ಮ ಹೌದಾ ಹೋಗಿಲ್ಲ ಮಿತ್ರ ಕೊಡ್ತಾರೆ ಮಳೆಗ ಬರೋದಾಗಿರೋ ಮಿತ್ರ ಎಳಿಯ ಕೊಡ್ತಾನೆ ಮಾಡೋದ ಬರ್ದಾಗಲಿಲ್ಲ ಅಂದ್ಯಾ ಹೌದು ಹೋಗಿಲ್ಲ ಎಳಿಯ ಒಂದಿನ ಬ್ಯಾಟಾಗ ಹೋಗಿ ನಡೆಯುವ ಮಿತ್ರ ಹೇಳ್ತೀನಿ ಕೇಳು ಒಳ್ಳೆ ಗಟ್ಟಿಲ್ಲ ಸಡೆ ಕೋಣಿ ಹಾಕಿವಿ ಒಳಗಾಗಿ ದೊಡ್ಡ ಸೌಕಾರ ಮಗನಂಗ ನಾ ಬಡವ ಹಿಂಗ ಬರಲಾರ ಹೋಗ್ಬಿಟ್ರ ಹೇಳಿಯ ನೀ ಬಡವ ಬರಲಾರ್ದ್ಯಾ ಹೌದು
ಹಂಗಾರ ಮಾಸ್ತ ಐತಿ ಬರೀ ಹಾಗ ತಾಯಿ ತಂದಿ ಕತ್ತಲೈತಿ ನನ್ನ ಮೇಲ ಗೆಳೆಯ ವಾಸ್ತಾವಳಿ ಮಾಸ್ತ ಐತಿ ಬರೀ ಹಾಗ ಏನಕ್ಕೂ ನನಗೆ ಏನೋ ಕಡಿಮೆ ಶಿವ ಕೊಟ್ಟು ಮಾಡ್ತಾರೋ ಗೆಳೆಯ ನನಗ ಅವ್ ನೋಡು ಹೋಗಿಳಿಯ ಹೋಗೋಣ ಅಂಗಡಿಗಂಟಿ ಬಂದ್ವಿ ಮಾರ್ವಾಡಿ ನನ್ನ ಮದುವೆ ನೋಡು ಮಾರ್ವಾಡಿ ಓದ್ಬೇಕಂತಿಪ್ಪ ಹೌದು ನೋಡು ಹೋಗಿಲ್ಲ ಮಾರ್ವಾಡಿ ಏನ್ ಮಾರ್ವಾಡಿ ಮಾರವಾಡ್ಯಾರ ನಾವು ಮಾರವಾಡ್ಯಾರ ವ್ಯಾಪಾರವನ್ನು ಮಾಡುವರು ಯಾರು ಮುಂಬೈ ತನಕ ವ್ಯಾಪಾರವನ್ನು ಮಾಡುವರು ಯಾರು ಪಡಿವ ನಾವು ಮಾಡುವರಪ್ಪ ಬಹಳ ಒಂದು ರೂಮ್ ಬೇಕಾಗಿದೆ ಓ ರೂಮ್ ಯಾವತ್ತು ನಿಮ್ಗ ನಾವು 300 ರೂಪಾಯಿ ವ್ಯಾಪಾರವನ್ನು ಮಾಡ್ಲಿಕ್ಕೆ ಓ 300 ರೂಪಾಯಿ ಸಿಗ್ತಾವಲ್ರಿ ಮಗಳೇ ಸಿಗ್ತಾವ ಅದು ಬಾಡಿಗೆ ತಿಂಗಳಿಗೆ 2000 ರೂಪಾಯಿ ಕೊಡ್ರಿ ನಿಮ್ಗೆ 6000 ಆಗಲ್ಲ ಬಿಡ್ರಿ ಭಾಳ ಒಂದ್ 15 ಕೊಡ್ತಾರೆ ಮಾಡೋದಿಲ್ಲ ಹೆಣ್ಮಕ್ಳು 500 ರೂಪಾಯಿ ಪಗಾರ ದುಡ್ತಾರೆ ಈಗ ಮನೆ ಕೊಡ್ತಾರ ಯಾರ ಮತ್ತೆ ಇನ್ನೆಟ್ರಿ 5000 ಕೊಡ್ಬೋದು 3000 ಕೊಡ್ತೀನಿ ಮಾಡೋದ್ರ 4000 ಕೊಡ್ರಿ ಆಯ್ತು ಕೊಡ್ತೀರ ನೋಡ್ರಿ ನಡೀತಿದ್ದೀನಿ ಈಗ ಬಂದೆ ಮತ್ತೆ ನಾವು ಆಳ್ಬೇಕಿಗೆ ನಾವು ಗಂಡ ಆಳ್ಬೇಕು ಗಂಡ ಆಳ್ಬೇಕ್ರಿ ಗಂಡ ಹೇಳ್ಬೇಕ್ರಿ ಗಂಡ ನಮ್ಗೆ ಪಗಾರ ಹೇಳಿ ಸರಿ ಅವನ ಕೇಳೋನ್ ಬರ್ತಾನ ಸರಿ ಏ ಸೋನಿಯಾ ಬಾಯ್ಲೆ ಯಾರು
ರೊಕ್ಕ ಬಿಟ್ಟು ಬಾಕಿ ಕೊಡಂಗಿಲ್ಲ. ಅರೆ ಕೊಟ್ಟಿದ್ದಾವ್ ಅರೆ ಕತ್ತಲ ಮಾಡು ಅಲ್ಲೇವ ಅಲ್ಲೇವ ಮಾರ್ವಾಡಿ ಅಲ್ಲ ಇನ್ನೇ ಓದಿರೇ ನೋಡು ಮಾರ್ವಾಡಿ ಮಾರ್ವಾಡಿ ಯಾರಪ್ಪ ಅವ್ರು ಸಿಂಗಪ್ಪ ಬಾಳಪ್ಪ ಅರೆ ಯಾಕೆ ಬಂದಿದ್ದಾವ್ ಮಾರ್ವಾಡಿ ನನಗೆ ಗೆಳೆಯ ಬಾಳಗ ಅರಿವಿ ಬೇಕಾಗಿ ಬಂದ ಹೋಗ್ ಮಾರ್ವಾಡಿ ನಿಮ್ಗೆ ಏ ಮಾರ್ವಾಡಿ ಕೆಂಪ್ ಇರಿವಲ್ಲ ಕರೆ ಇರಿವಿನಲ್ಲ ಅರಿವಿ ಬೇಕಾಗ ಸಿಂಗಪ್ಪ ಬಾಳಪ್ಪ ಏನು ಮಿತ್ರ ಕಿತ್ಕೋ ಅಂತ ನೀವು ಹಾಗೆ अरे सोनिया पकड़ ले कपड़ा अरे सोनिया एक नंबर अरे सगप्पा हेलो बहुत अच्छा मां लो देव बळोಣ ಯಾಕ ಹೋಗಿರಾ ಮಿತ್ರ ಈ ವರ್ಷವಾನ ತೋಳಮ ನಿನ್ನ ಮನಸ್ಸು ಬಂದ್ರೆ ನನ್ನ ಮನಸ್ಸು ಬಂದಂಗ ನೋಡು ಮಿತ್ರ ಅರವಡಿ ಈ ಸೆಟ್ ಇರಲಿ ಒಂದೇ ತೋತ್ರಕ್ಕೆ ಮಸರೆ ತೋತ್ರನ ಅರೆ ಸೋನೋ अरे सगप्पा लो बहुत अच्छा मां लो ए बळो ಯಾಕ ಹೋಗಿರಾ ಹೋಗ್ರಿ ನೋಡು ಮಿತ್ರ ಈ ವರ್ಷವಾನ ತೋಳಮ ನಿನ್ನ ಮನಸ್ಸು ಬಂದ್ರೆ ನನ್ನ ಮನಸ್ಸು ಬಂದಂಗ ನೋಡು ಮಿತ್ರ ಅರವಡಿ जोड़ कटी पटका दियो अरे सोनिया जोड़ काटी पटका दे रे एक कागज पे मारवाड़ी में सब पकड़ देते नहीं बड़ा का यार रुपया पड़ता ना अरे अरे इधर मैंने दिखता दिमापुर हां साड़े भी गोड़े भी ಎಲ್ಲ ಹಾಗಿದೋ बहुत अच्छा बात दो अरे बोलो ಯಾಕೆ ಹೋಗ್ಬಿಟ್ರಾ ಮಿತ್ರ ಏನಾರ ಜೋರ್ ಕಟ್ಟಿ ಪಡ್ಕ ಸುತ್ತಿಗೆ ನನಗೆ ಒಂದ್ ಕಟ್ಟಿ ಪಡ್ಕ ಕೊಡ್ಸಕ್ಕೆ ನಾನು ಮಿತ್ರ ಏ ಮಾರೋಳಿ ನಿನಗೆ ಜೋರ್ ಕಟ್ಟಿ ಪಡ್ಕ ಕೊಡೋದ್ರ ಒಂದ್ ಕಟ್ಟಿ ಪಡ್ಕ ಕೊಟ್ಟಿಯಾ ಅರೆ अरे सेनप्पा ये बहुत अच्छा मार लो ए बोलो ಈ ಪದಗಾರ ಇರಲಿ ನೋಡು ಮಿತ್ರ ಈ ಸುತ್ತಿಗೂ ಹಂಗೈತಿ ಇದು ಹಂಗೈತಿ ಈ ನೀರು ನೋಡು ಮಿತ್ರ ಅರವಡಿ ಒಂದು ಚೇರ್ ಸೆಲೆಟಿಗೋ ಅರೆ ಸೋನಿಯಾ ಚೇರ್ ಸೆಲೆದೆ ರೆ ಎತ್ತ ನಂಬರ್ का नंबर हेलो सेनप्पा हेलो ಸೆಲೆ ಇರಲಿ ನೋಡು ಮಿತ್ರ ನೀ ವರ್ಷಮಾನ ತೋಳಮ ನಿನ್ನ ಮನಸ್ಸು ಬಂದು ನನ್ನ ಮನಸ್ಸು ಬಂದಂಗ ನೋಡೋ ಮಿತ್ರ ಅರವಡಿ ಅಷ್ಟು ಕಟ್ಟು ಯಾಕೆ ಅಷ್ಟ ಹೇಳೋದ ಅರೇ ಸೋನಿಯಾ ಸ್ವಲ್ಪ ಗಟ್ಟಿ ಬಂದ್ರೆ ಅವ್ರು ಮಾಡಿ ಲೆಕ್ಕ ಮಾಡಿ ಅದು ರೇಟ್ ಆಗಿದ್ದಾವ ಅರೆ ಸೋನಿಯಾ ಅರೆ ಕಾಟೆ ಬುಕ್ಕು ಕಟ್ಟಿ ಬಂದೇರೆ अरे मुझे लगता है कि क्या बाबा है पा ಹೇಳು ಮಾರ್ಬಿಡಿ ದೌಡ್ ಮಾಡಿ ಹೇಳ ಅರೆ ನಿಮಗೆ 3,300 ಪೈಸೆ ಆಗಿದೆ 7,000 ಆಗಿದೆ ಮಾರ್ಬಿಡಿ ಆ ಮೇಲಿಂದ 3 ಪೈಸೆ ಬಿಡಪ್ಪ ಅರೆ ನಮ್ಗೆ ವ್ಯಾಪಾರ ಮಾಡಕ್ ಬಂದಿರೋ ಸಂಗಡ ಬಂದಿರೋ ಅವನ ಲೆಕ್ಕ ಅವ್ನು ಕೂಡ ನಮ್ಮ ಮನೆಗೆ ನಾವು ಹೋಗೋಣ ನಿಮ್ಮ ಯಾಕೆ ಮಿತ್ರ ಏನಾಗ್ತ
ನಾನು ಜಳಕ ಮಾಡಿ ಬರುವಂತಾಗ ಬಚ್ಚಲು ಕಟ್ಟಿ ಮೇಲೆ ಪಾಕೆಟ್ ಬರ್ತ ಬಂದನೆ ದೌಡ್ ಮಾಡಿ ಹೋಗಿ ಬರ್ಕೊಂಡು ಹೋಗಿ ಮಿತ್ರ ಇವ ನಮ್ಮ ದೇಶದ ಮಾರ್ವಾಡಿ ಅಲ್ಲ ಏನಲ್ಲ ಈ ಮರ ಎದಾಡ್ತಾನ ಇವನಂತೆ ನನ್ ಬಿಟ್ಟು ಹೋದ್ರೆ ನನ್ನ ಗತಿ ಏನು ಮಿತ್ರ ಬಾಳಣ್ಣ ಮಾರ್ವಾಡಿಗೆ ನಾ ಹೇಳಕ್ಕನೆ ಏನಂತ ಹೇಳಪ್ಪ ಅವಾಗ ಏ ಮಾರ್ವಾಡಿ ಕಥಕತೆಲ್ಲ ಕುತ್ತಿಲ್ಲ ನಾನು ಜಳಕ ಮಾಡಿ ಬರ್ಬೇಕಲ್ಲ ಬಚ್ಚಲು ಕಟ್ಟಿ ಮೇಲೆ ಪಾಕೆಟ್ ಬರ್ತ ಬಂದನೆ ದೌಡ್ ಮಾಡಿ ಹೋಗಿ ಬರ್ಕೊಂಡು ಹೋಗಿ ಮಾರ್ವಾಡಿ ದೌಡ್ ಬರ್ಕೊಂಡು ಹೋಗಿ ಮಾರ್ವಾಡಿ ಮಾರ್ವಾಡಿ ನಿನ್ನೆ ಅರಿವಿಡಿ ಇಲ್ಲ ಅಂತ ನನ್ನ ಜೀವನಗಳ ಬಹಳ ನನಗೆ ಹೇಳ್ತಾನ ಹೋಗಿ ಬರ್ತಾನ ಹೋಗಿ ಮಾರ್ವಾಡಿ ಅದೇ ಬೇಡಪ್ಪ ಸಾಲಪ್ಪ ಅದೇ ಬೇಡಪ್ಪ ಅರೆ ಸೋದಾ ಅರೆ ಪಕಡಲೇಸೆ ಏ ಮಾರ್ವಾಡಿ ನಾನು ಓಡಿ ಹೊಂಟಿಲ್ಲ ನನ್ನ ಗೆಳೆಯ ಸಂಗಾನ ಬಂದ ನನ್ನ ನೋಡಕ್ ಕೊಟ್ಟಿರುವ ಜಂಗಲಿಲ್ಲ ಜಂಗಲಿಲ್ಲ ಮಾರ್ವಾಡಿ ಹೋಗನಮ್ಮ ಅರಬೇಡ ಲೆಕ್ಕ ಕೊಟ್ಟ ಹೋಗನಮ್ಮ ಅರಬೇಡ ನಾನು ಓಡಿ ಬಂದಿಲ್ಲ ನನ್ನ ಗೆಳೆಯ ಸಂಗಣ ಬಂದನ ನೋಡಕ್ ಹೊಂಟೇನಿ ಅದೇ ನಿಮ್ಮ ಬೇಡ ಓಡಾಡ್ತಿದ್ದಾವ್ ಮಿತ್ರ ಯಾಕೆ ಹೋಗ್ತೀಯ ಈ ಮಾರ್ವಾಡಿ ಈ ಕೂಲಿಗೆ ಬಂದಾಗ ನನ್ನ ಮನೆಗೆ ತೆಗೆದುಬಿಟ್ಟಾನ ನಿನ್ನ ಅರಿವಿನೂ ಸಾಕು ನಿನ್ನ ಸವಾಸನ ಸಾಕು ನಿನ್ನ ಅರಿವಿನಿಗೂ ನಮ್ಮ ಮನೆಗೆ ಹೋಗ್ಬಿಡ್ತಾನೆ ಗೆಳೆಯ ಮಾಡು ಹಿಡ್ಕ ಒಂದ್ ಸ್ವಲ್ಪ ಈ ಕೂಡಿದು ಬಂದಾಗ ಮಾರ್ವಾಡಿ ನಿನ್ನ ಮರ್ಯಾದೆ ಕಳೆದರಂತೀಯ ಎರಡು ಮಂದಿ ಕೂಡಿ ಏಟ್ ಕಳೆದ ನಾವು ಮರ್ಯಾದೆ ಕಳೆದವರು ಹೇಳ್ತಾರೆ ವಾಟ
ನಿಮ್ಮಂತ ಹಲಕಟ್ಟು ಮಾರಬೇಡ ಅಂಗಡಿಯಾಗ ವ್ಯಾಪಾರ ಮಾಡೋದು ಬಹಳ ಕಷ್ಟ. ನಮ್ಮ ಕೈಯಾರು ಗಂಟೆ ಹೆಣಕ ಬಂದಾಗ ನೋಡಿ ಎಷ್ಟೈತಿ ಹಾಲಿನ ಲೆಕ್ಕನ ಬಡವನ ಅರೆ ನಿಮ್ಗೆ ಲೆಕ್ಕ ಇದ್ದೀರಾವ್ 6,660 ಆಗಿದೆ. ಮಾರ್ವಾಡಿ ಮಾನ್ಯ 3,003 ಪೈಸೆ ಅಂದಿದ್ದೆ, ಇವತ್ತು 6,008 ಪೈಸೆ ಅಂತಲ್ಪ. ಬಡ್ಡಿ ಗಿಡ್ಡಿ ಹೆಚ್ಚಿನ ಅದಕ್ಕ 3 ತಿಂಗಳ ಬಡ್ಡಿ ಹಚ್ಚಿರೋವು 3 ತಿಂಗಳಾದ್ರು 3 ತಿಂಗಳು ಎಲ್ಲ ಹೋಗಿ ಮಾರ್ವಾಡಿ ಒಂದು ಪರಶುರಾಮ ಪ್ರಸಿದ್ಧ ಎಲ್ಲ ಮುಟ್ಬೇಕು 1ನೇ ತಿಂಗಳ ದೀಪಾವಳಿ 2ನೇ ತಿಂಗಳ ಇನ್ನೊಂದು ತಿಂಗಳು ಯಾವ್ದು ಕೌಂಟ್ ಮಾಡಿ ಇನ್ನೊಂದು ತಿಂಗಳ ಅರೆ ನಾಗನೇ ಬನ್ನಿಗೆ 3 ತಿಂಗಳಾಗಿದ್ದಾವ. ಮಾರ್ವಾಡಿ ಲೆಕ್ಕ ಬಹಳ ಕರೆಕ್ಟ್ ಇಲ್ಲಪ್ಪ. ಅವ್ನ ಲೆಕ್ಕ ಅವ್ನು ಕೊಟ್ಬಿಡ ನಮ್ಮ ಮನೆಗೆ ನಾವು ಹೋಗ್ಬಿಡೋಣ. ಮಾರ್ವಾಡಿ ಲೆಕ್ಕ ತಗೊಂಡ್ಬಿಡಿದ್ರೆ ಆಯ್ತು ಕೊಡ್ರಿ ಮಾರ್ವಾಡಿ ಹೋಗ್ಬಿಡ್ತೇವೆ ಮಾರ್ವಾಡಿ. ಅರೆ ಸಂಜಯಪ್ಪ ಬಾಯಪ್ಪ ಯಾಕೆ ಮಾರ್ವಾಡಿ ಕಿತ್ಕೊಳ್ಳಿ ಒಂದು ಪೋತಿ ಉಳಿದೆ ಪೋತಿ. ಏ ಮಾರ್ವಾಡಿ ಈಗ ನಿನ್ನ ಲೆಕ್ಕ ತೀರ್ಸೇನೆ ಯಾವ ಬಗ್ಗೆ ಉಳಿದತ್ತೆ ಹೇಳ. ಅದೇ ನಿಮ್ಮ ಹೆಸರೇ ಅದೇ ಪೀರಮ್ಮ ಒಂದು 3 ಗಂಟೆಗೆ ಹರಿಸ್ಕೊ ಬಾಳಣ್ಣ ಯಾಕೆ ಬಾಳಣ್ಣ ಯಾಕೆ ನನ್ನ ಮನೆಯಾಗತ್ತೆ ಮುದುಕಿಲ್ಲ ನಿಮ್ಮ ಮನೆಯಾಗ ಮುದುಕೈತಿರೋ ಎತ್ರ ನಮ್ಮ ಮನೆಯಾಗೂ ಮುದುಕಿಲ್ಲ ನಿಮ್ಮ ಮನೆಯಾಗೂ ಮುದುಕಿಲ್ಲ. ಆದ್ರೆ ಆ ಮುಳಿ ಮನೆ ಪರಮ ಇರ್ಬೇಕಲ್ಲ ಹೋಗಿತ್ತ. ಅದೇ ಪೀರಮ್ಮ ಅದೇ ಪೀರಮ್ಮ. ಏ ಮಾರ್ವಾಡಿ ಆ ಪರಮನೆ ಎಷ್ಟೈತಿ ಹೇಳಿ ಕೊಟ್ಟು ಬಿಡ್ತಾನೆ ಈಗ. ಅದೇ 303 ಪೈಸೆ ಆಗಿದೆ. ಏ ಮಾರ್ವಾಡಿ ಆ ಮುದುಕಿ ಮುಂದಿನ 3 ಪೈಸಾ ಬರ್ತಾರ ಬಾಕಿ ಇಲ್ಲದ ಮಿತ್ರ ಆ ಮುದುಕಿ ಬಾಕಿ ಕೊಟ್ಬಿಡ ನಮ್ಮ ಮನೆಗೆ ನಾವು ಹೋಗ್ಬಿಡೋಣ. ಓ ಮಾರ್ವಾಡಿ ಹೇಳ್ತದೆ ಮಾರ್ವಾಡಿ ನಾವು ಹೋಗಿ ಬರ್ತೇವೆ ಮಾರ್ವಾಡಿ ನಮ್ಮ ಹೆಸರಿ ಹೇಳು ಯಾರಲ್ಲ ನಿನ್ನ ಅಂಗಡಿ ಬಾಕಿ ಮಾಡಕ್ ಬಂದ್ರ ಭಾಳ ಎತ್ತರದಿಂದ ರಾಣಿನ ಯಾರಿಗೆ ಕೊಡದ ಬಾಕಿ ಇನ್ನೇ ಗೋಕಿ ಯಾರಿಗೆ ಕೊಡಲ್ಲ ನಾವು ಹೋಗಿ ಬರ್ತೇವೆ. ಅದೇ ಹೇಳು ಮಾರ್ವಾಡಿ ನಿಮ್ಮ ಹೊಲ್ದಾಗ ಏನೇನ್ ಬೇಕಿದಾವ್ ಮಾರ್ವಾಡಿ ನಮ್ಮ ಹೊಲ್ದಾಗ ಜೋಳ ಭತ್ತ ಗೋಧಿ ಬೆಳಿತೇವೆ. ಅದೇ ನಮ್ಗೆ ಒಂದು ಜ್ವಾಳ ಒಂದು ಚೀಲ ಗೋಧಿ ಕೊಟ್ಟು ಕಳಿಸ್ತಾನ ನೋಡು ಹೋ ಮಾರ್ವಾಡಿ. ಕೊಟ್ಟಿರಾವ್ ಯಾರ ಕಾಯಿ ಕೊಟ್ಟಿರಾವ್ ಮಾರ್ವಾಡಿ ನನ್ನ ಜೀವನಗಳ ಬಾಳಣ್ಣದ ಅವ್ರ ಕೈಯಾಗ ಕೊಟ್ಟು ಕಳಿಸ್ತಾನೆ. ಅದೇ ನಮ್ದು ಸೋನಂದು ಬ್ಯಾಸಿಗೆ ಮದುವೆ ಇದೆ ಮದುವೆ ಕೊಟ್ಟು ಕಳಿಸ್ತಾನೆ ಹೋ ಮಾರ್ವಾಡಿ. ಆಯ್ತು ಹೋಗ್ತಾ ಬರ್ತಾ ನಮ್ಮ ಅಂಗಡಿ ಬಂದು ಟೀ ಟೀ ಮಾರ್ವಾಡಿ ನಿನ್ನ ಅಂಗಡಿ ಬರ್ಬೇಕಾದ್ರೆ ಟೀ ಕುಡ್ದ ಬಂದೇನಾರ ಹೋಗಿ ಬರ್ತೇವೆ ಮಾರ್ವಾಡಿ ನಾವು. ಎಡೆ ಬಾಳಣ್ಣ
ಇದ್ರ 2,000 ರೂಪಾಯಿ ಕೊಟ್ಟೆ ನಿನ್ ದೀಪ ದೌಡ್ ಮಾಡಿ ಹೋಗಿ ಬಾ. 200 ರೂಪಾಯಿ ನಾ ಬಾಳ್ ಮಾಡ್ಕೊಂಡೆ ಮಿತ್ರ ಬಾ ಹೋಗಿ ಬರ್ಬಾ ಯಾರಪ್ಪ ನೀವು ನಾವ್ರಿ ಪೋಸ್ಟ್ಮನ್ ರೀ ಹೊಸ್ಮಾರ್ ರಸ್ತೆ ಬಂದಿರಿ ಹೌದ್ರಿ ಮತ್ತೆ ಎಷ್ಟು ದಿನ ಯಾವ್ರಾಗಿದ್ರಿಪ್ಪ ಇಷ್ಟ ದಿನ ಖಾಲಿ ಗೊಬ್ಬರಾಗಿದ್ರಿ ಈಗ ಮಣಗಟ್ಟಿಗೆ ಹಾಕಿದ್ರಿ ಹೌದ್ರಿ ಹೌದ್ರಿ ಇಲ್ಲಿ ಯಾರ ಮನೆ ಬಂದಿರಿಪ್ಪ ಇಲ್ಲೇ ನಗರಿ ಇರೋದಾರ ಮನಿ ಬಂದ್ರಿ ಲಗಡಿ ಅಲ್ರಿ ಲಗಡಿ ಇರಲ್ಲ ಮನೆ ಹೌದ್ರಿ ನಗರಿ ಇರೋದಾರ ಮನಿ ಬಂದ್ರಿ ಈಗ ಸೀದಾ ಹೋಗ್ರಿಪ್ಪ ಅಲ್ಲಿ ಒಂದ್ ದೊಡ್ಡ ಮನೆ ಕಾಣ್ತೈತಿ ನೋಡ ಹೌದ್ರಿ ಅಲ್ಲಿ ಕುಂತಿರ್ತಾರ ನೋಡ್ರಿಪ್ಪ ಹೌದ್ ಸರ್ ಹೌದು ನನ್ ಚಸ್ಮದಾಗ ಕಾಣ್ತೈತಿ ಅವರ ಮನೆಯವರೇ ತೋರೆ ಸರಿ ನಮಗ ಅವರ ಮನೆಯವರೇ ತೋರೆ ಸರಿ ನಮಗ ಲಗಡೆ ಏನ್ರಿ ಪಶ್ಮಂದ್ರ ಊಟ ಗೀಟ ಬೇಡ ಒಂದ್ 100 ರೂಪಾಯಿ ಕೊಟ್ಬಿಡ್ರಿ ಇಲ್ಲ ಒಂದ್ ನೈಟಿ ಹೊಡ್ಕೊಂಡ್ ಬರ್ತೇನೆ ರಾಜಮಾನ್ ರಯಶ್ರೀ ಹಿರೇನಾಳ್ ಅಗಡಿ ಬೆಳಗಾವಿಯಿಂದ ಮೆಲಕ್ಸೆಕ್ಟರ್ ಪತ್ರ ಕಳಿಸಿದ ಕಾರಣ ಏನೆಂದರೆ ಇದೇ ತಿಂಗಳಲ್ಲಿ ಆದ ಕಾರಣ ಸ್ವತಃ ತಾವು ಬಂದು ವ್ಯಾಪಾರ ಮಾಡ್ಕೊಂಡು ಹೋಗಿ ಈ ಪತ್ರ ಉತ್ತರ ತಿಳಿದಂಗಾದಿತ್ತು ನನ್ನ ಮಡಿಗೆ ತಿಳಿಸುತ್ತೇನೆ.